ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ವಿ. ಬಟ್ ಮಾತನಾಡದೆ ಕೆಲಸ ಮಾಡೋದ್ರ ಮುಖೇನ ಈಗ ಕೇಂದ್ರ ಸರ್ಕಾರ ಸುದ್ದಿಯಲ್ಲಿದೆ. ಸೆಪ್ಟೆಂಬರ್ನಲ್ಲಿ ಆರ್ಥಿಕತೆ ವಿಚಾರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. GST ವಿಚಾರದಲ್ಲಿ ತೆರಿಗೆಯನ್ನ ವಿಪರೀತವಾಗಿ ಗಣನೀಯವಾಗಿ ಪರಿಷ್ಕರಣೆ ಮಾಡೋದ್ರ ಮೂಲಕ ಹಬ್ಬದ ಟೈಮ್ನಲ್ಲೇ ದೇಶದ ಜನರಿಗೆ ಬಿಗ್ ಗಿಫ್ಟ್ ಅನ್ನ ಮೋದಿ ಸರ್ಕಾರ ಕೊಡ್ತಾ ಇದೆ. GST ಟ್ಯಾಕ್ಸ್ ಸ್ಲ್ಯಾಬ್ 4 ಸ್ಲ್ಯಾಬ್ಗಳನ್ನು ನಾವು ಇಷ್ಟಿನ ನೋಡ್ತಾ ಇದ್ವಿ. ಬಟ್ ಇನ್ಮೇಲೆ ಕೇವಲ 2 ಸ್ಲ್ಯಾಬ್ಗಳಲ್ಲಿ ಮಾತ್ರ ನೀವು ಬಳಸುವಂತಹ ದಿನನಿತ್ಯದ ವಸ್ತುಗಳು ಬರುತ್ತೆ. ಅದರ ಪರಿಣಾಮ ಏನು? ನಮ್ಮ ಜೇಬಲ್ಲಿ ಸ್ವಲ್ಪ ದುಡ್ಡು ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ರೇಟ್ ಹೈಕ್ನಿಂದ ಕಂಗೆಟ್ಟು ಹೋಗಿದ್ದ ಜನರಿಗೆ ಖುಷಿ ಕೊಡುವ ಸುದ್ದಿ ಇದೆ. GSTಯ ಯಾವ್ಯಾವ ಸ್ಲ್ಯಾಬ್ಗಳಿರಲ್ಲ ಅಂತ ಕೇಳಿದ್ರೆ 12% ಮತ್ತು 28% ಸ್ಲ್ಯಾಬ್ಗಳಿರಲ್ಲ. ಸ್ಲ್ಯಾಬ್ ಇರಲ್ಲ ಅಂದಮೇಲೆ ಅಲ್ಲಿದ್ದ ವಸ್ತುಗಳು ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ 5% ಮತ್ತು 18%ನ ಟ್ಯಾಕ್ಸ್ ಸ್ಲ್ಯಾಬ್ಗೆ ಇದು ಬರುತ್ತೆ, ಬ್ರಾಕೆಟಲ್ಲಿ ಬರುತ್ತೆ. ಉಳಿದಂತಹ ವಸ್ತುಗಳಿಗೆ ಹೊಸ ತೆರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಾರಿ ಬದಲಾವಣೆಯನ್ನ ತುಂಬಾ ಸಿಂಪಲ್ ಆಗಿ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಯಾವ ಕಾರಣಕ್ಕೋಸ್ಕರ ಈ ಬದಲಾವಣೆಯನ್ನ ತಂದ್ರು ಅಂತ ಹೇಳಿದ್ರೆ ವಿಪರೀತವಾಗಿ ಈ GST ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇತ್ತು. ರಾ ಮೆಟೀರಿಯಲ್ಸ್ ಅನ್ನ ಕೊಂಡ್ಕೊಳ್ಳೋದೇ ಒಂದು ಬೆಲೆಗೆ ಆಗ್ತಾ ಇತ್ತು, ಕೊನೆಗೆ ಅದನ್ನು ಮಾರೋದಕ್ಕೆ ಇನ್ನೊಂದು ಬೆಲೆ. ಉಳಿದಂತಹ ದುಡ್ಡು GSTಯಲ್ಲೇ ಬಾಕಿ ಉಳ್ಕೊಂಡು ಬಿಡ್ತಾ ಇತ್ತು. ಅದನ್ನು ಕೇಳೋದಕ್ಕೆ ಹೋದ್ರೆ ಲಂಚಾವತಾರ, ಕರಪ್ಷನ್ ವಿಪರೀತವಾಗಿ ಆಗ್ತಾ ಇತ್ತು. ವ್ಯಾಪಾರಸ್ಥರಿಗೂ ಇದು ಉಸಿರುಗಟ್ಟೋ ಪರಿಸ್ಥಿತಿ, ಜನರಿಗೂ ಕೂಡ ಉಸಿರುಗಟ್ಟೋ ಪರಿಸ್ಥಿತಿ. GST ಹಂಗಾದ್ರೆ ತಂದು ಏನಪ್ಪ ಲಾಭ ಆಯಿತು ಅಂತ ಜನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗಾಗಿ 1.5 ವರ್ಷದಿಂದ GST ಸ್ಲ್ಯಾಬನ್ನು ಪರಿಷ್ಕರಣೆ ಮಾಡಬೇಕು ಅಂತ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡಲಾಯಿತು. ಆ ಮೀಟಿಂಗ್ನ ಪರಿಣಾಮವೇ ಕೌನ್ಸಿಲ್ ನಿನ್ನೆ 2 ಸ್ಲ್ಯಾಬ್ಗಳನ್ನು ತೆಗೆದು ಹಾಕೊಳ್ಳೋದಕ್ಕೆ ಒಪ್ಕೊಂಡಿದೆ. ಆಮೇಲೆ ಜಾರಿಗೆ ಬರೋದು ಸೆಪ್ಟೆಂಬರ್ 22ರಿಂದ. ಯಾವ್ಯಾವ ವಸ್ತುಗಳು ಹಾಗಾದ್ರೆ ಅಗ್ಗ ಆಗುತ್ತೆ, ಯಾವುದು ದುಬಾರಿಯಾಗಿ ಕಂಟಿನ್ಯೂ ಆಗುತ್ತೆ, ಅದನ್ನ ಕೂಡ ನಿಮಗೆ ನಾವು 1 by 1 ಹೇಳ್ತಾ ಹೋಗ್ತೀವಿ. GST ವ್ಯವಸ್ಥೆಯನ್ನ ಮತ್ತಷ್ಟು ಸರಳ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ನಿನ್ನೆಯ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷರು ಈ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಹಾಗಾದ್ರೆ ಏನೇನು ಬದಲಾವಣೆ ಆಗ್ತಾ ಇದೆ? ಆರೋಗ್ಯ ವಿಮೆ, ಕ್ಷೀರೋತ್ಪನ್ನ, ಜೀವರಕ್ಷಕ ಔಷಧಿ, ಹಾಲು, ಪನ್ನೀರು ಸೇರಿ ಪ್ರಮುಖ ವಸ್ತುಗಳಿಗೆ 0% GST ಟ್ಯಾಕ್ಸ್. ತಂಬಾಕು ವಸ್ತು, ಐಷಾರಾಮಿ ಬೈಕು, ಕಾರು, ವಿಮಾನ ಪ್ರಯಾಣ, ಜೂಜು ಸೇರಿ 7 ವಸ್ತುಗಳಿಗೆ ಬರೋಬ್ಬರಿ 14% GST ಟ್ಯಾಕ್ಸ್ ಹಾಕೋದಕ್ಕೆ ನಿರ್ಧರಿಸಲಾಗಿದೆ. ಕೃಷಿಕರು, ಮಧ್ಯಮ ವರ್ಗದ ಜನತೆಗೆ, ಉದ್ಯಮಿಗಳಿಗೆ ಕೇಂದ್ರ ಸರ್ಕಾರ ಈ ಮೂಲಕ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ, ಆರ್ಥಿಕ ನಿರಾಳತೆಯನ್ನು ಕೊಟ್ಟಿದೆ. GST ವ್ಯವಸ್ಥೆಯನ್ನು ಮತ್ತಷ್ಟು ಸರಳ ಮಾಡುವ ಮೂಲಕ ಮಧ್ಯಮ ವರ್ಗ, ಬಡವರು ಜೊತೆಗೆ ರೈತರಿಗೂ ಕೂಡ ಗುಡ್ ನ್ಯೂಸ್ ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿರುವಂಥದ್ದು. GST ಮಂಡಳಿಯ 56ನೇ ಸಭೆಯಲ್ಲಿ ನಿನ್ನೆ ನಿರ್ಧಾರವನ್ನು ತೆಗೆದುಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಪ್ರಕಟವನ್ನು ಮಾಡಿದ್ದಾರೆ. ಆಮೇಲೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಈಗ ರೇಟ್ ಕಡಿಮೆ ಆಯಿತು, ಇನ್ನೂ ರೇಟ್ ಕಡಿಮೆ ಆಗಲಿಲ್ಲಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ಅದನ್ನು ಡಿಸೈಡ್ ಮಾಡೋದು ಕೊನೆಗಿರೋದು ಅಧಿಕಾರ ವ್ಯಾಪಾರಸ್ಥರಿಗೆ. ಈಗ ಯಾವ ವಸ್ತುಗಳ ಮೇಲಿನ GST ಇಳಿಕೆ ಆಯಿತು ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ಹೇರ್ ಆಯಿಲು, ಶ್ಯಾಂಪೂ, ಟೂತ್ ಪೇಸ್ಟು, ಟೂತ್ ಬ್ರಷು, ಇದಕ್ಕೆಲ್ಲ ಮುಂಚೆ ನಾವು ಕೊಡ್ತಾ ಇದ್ದಂತಹ GST ಪರ್ಸೆಂಟೇಜು 18%. ಈಗ ಅದನ್ನು ರಿಯಾಯಿತಿ ದರದಲ್ಲಿ 5%ಗೆ ಇಳಿಸಿದ್ದಾರೆ. ಶೇವಿಂಗ್ ಕ್ರೀಮು ಅಷ್ಟೇ, ನೀವು ಬಳಸ್ತಾ ಇದ್ದರೆ ಅದು 5%ನ ಸ್ಲ್ಯಾಬಿಗೆ ಬರುತ್ತೆ. ಅಲ್ಲಿಗೆ 12% ನಿಮಗೆ ಲಾಭ ಆದಂಗೆ ಆಗುತ್ತೆ. 7% ಲಾಭ ಆದಂಗೆ ಆಗುತ್ತೆ. ಬೆಣ್ಣೆ, ತುಪ್ಪ, ಚೀಸು ಇವು ಕೂಡ ದಿನಬಳಕೆಯ ಉಪಯೋಗಿತ ವಸ್ತು. ಇದನ್ನು 5% ಬ್ರ್ಯಾಕೆಟ್ಗೆ ತರುವಂತಹ ಕೆಲಸವನ್ನು ಕೇಂದ್ರ ಮಾಡ್ತಾ ಇದೆ. ಪ್ರೀ ಪ್ಯಾಕ್ಡ್ ನಮ್ಕೀನ್ಸು ಅಂದರೆ ಈ ಉಪ್ಪು, ಹುಳಿ, ಖಾರ ಮಿಶ್ರಿತ ಚೌಚೋ ಮತ್ತು ಮಿಕ್ಸ್ಚರ್ಸ್ ಅಂತ ಏನು ಕರಿತೀವಿ, ಅದನ್ನು 5%ಗೆ ಇಳಿಕೆ ಮಾಡಿದ್ದಾರೆ. ಆ ಸ್ನ್ಯಾಕನ್ನು 5% ಕ್ಯಾಟಗರಿಗೆ ತಂದಿದ್ದಾರೆ. ಆಮೇಲೆ ಫೀಡಿಂಗ್ ಬಾಟ್ಲ್ ಇರ್ಬೋದು, ಡೈಪರು, ಮಕ್ಕಳಿಗೆ ಯೂಶಲಿ ನ್ಯೂ ಮಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ 5% ಬ್ರ್ಯಾಕೆಟ್ಗೆ ಈ ವಸ್ತುಗಳನ್ನು ಕೂಡ ತೊಗೊಂಡು ಬಂದಿದ್ದಾರೆ. 7% ಹಣ ಉಳಿಕೆ ಆದಂಗೆ. ನಿಮ್ಗೆ ಅದು ಲೆಕ್ಕಾಚಾರನ ಕೂಡ ನಾನು ಮುಂದೆ ಕೊಡ್ತಾ ಹೋಗ್ತೀನಿ ಹೆಂಗೆ ಇದು ಅಂತ. ಆಮೇಲೆ ಆರೋಗ್ಯ ವಿಭಾಗದಲ್ಲಿ ಈ ಲೈಫ್ ಇನ್ಶೂರೆನ್ಸು, ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಇತ್ತಲ್ಲ, ಅದನ್ನು 18% ಬ್ರ್ಯಾಕೆಟಲ್ಲಿ ನಾವು ಇಷ್ಟು ದಿನ ನೋಡ್ತಾ ಇದ್ವಿ. ಈಗ ಅದು 0% ಆಗಿದೆ. ಅಂದರೆ ಇನ್ಮೇಲೆ ನೀವು ಲೈಫ್ ಇನ್ಶೂರೆನ್ಸ್ ತಗೊಳ್ತಾ ಇದ್ರೆ ಅದಕ್ಕೆ ನೀವು ದುಡ್ಡು ಕಟ್ಟಂಗಿಲ್ಲ, ಅದು 0 GST ಸ್ಲ್ಯಾಬಲ್ಲಿ ಬರುತ್ತೆ. 33% ಜೀವರಕ್ಷಕ ಔಷಧಿಗಳಿಗೆ GST ರಿಯಾಯಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಆರೋಗ್ಯ ವಿಭಾಗದಲ್ಲಿ ಯಾವ ರೀತಿ ರಿಯಾಯಿತಿ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ವಿ. ಥರ್ಮೋಮೀಟರು ಇದು ಕೂಡ ಮೊದಲು 18% GST ಬರ್ತಾ ಇತ್ತು, ಈಗ ಅದನ್ನು
ಶೇಕಡ 5% GST ಸ್ಲ್ಯಾಬ್ಗೆ ಸೇರಿಸುವಂತಹ ಕೆಲಸ ಆಗಿರುವಂಥದ್ದು. ಇನ್ನು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ನು ಶೇಕಡ 12ರಿಂದ 5 GST ಸ್ಲ್ಯಾಬ್ಗೆ ಅದನ್ನು ಸೇರಿಸುವಂತಹ ಕೆಲಸ ಆಗಿದೆ. ಅದಾದ ಮೇಲೆ ಡಯಾಗ್ನೋಸ್ಟಿಕ್ ಕಿಟ್ಸು ಇದು ಕೂಡ ಅಷ್ಟೇ ಶೇಕಡ 12% ಸ್ಲ್ಯಾಬಲ್ಲಿ ಮೊದಲಿತ್ತು, ಈಗ ಅದನ್ನು 5ಕ್ಕೆ ಇಳಿಕೆ ಮಾಡುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇನ್ನು ಗ್ಲೂಕೋಮೀಟರ್ ಹಾಗೂ ಟೆಸ್ಟ್ ಸ್ಟ್ರಿಪ್ಸು ಇದು ಕೂಡ ಮೊದಲು 12% GSTಗೆ ಸೇರಿಕೊಂಡಿತ್ತು, ಈಗ ಅದನ್ನು 5ಕ್ಕೆ ಇಳಿಕೆ ಮಾಡುವಂತಹ ಕೆಲಸ ಆಗಿದೆ. ಜೊತೆಗೆ ಮತ್ತಷ್ಟು ಕೆಲ ಔಷಧಗಳನ್ನು ಕೂಡ ಶೇಕಡ 5% GSTಗೆ ಸೇರಿಸುವಂತಹ ಕೆಲಸ ಆಗಿರುವಂಥದ್ದು. ಬಹಳಷ್ಟು ಜನ ಅದನ್ನೇ ಹೇಳ್ತಾ ಇದ್ರು, ಎಲ್ಲದರಲ್ಲೂ GST ಹಿಂಗಾದ್ರೆ ಹೆಂಗೆ ಅಂಥೇಳಿ. ಬಟ್ ಆ ಹೊರೆಯನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಈಗ ಎಜುಕೇಷನ್ ಕ್ಯಾಟಗರಿಗೆ ಬರೋಣ. ನಾವು ಇಲ್ಲಿ ಸ್ಕೂಲ್ ಮಕ್ಕಳ ದಿನನಿತ್ಯ ಬಳಕೆ ಆಗ್ತಾ ಇದ್ದೇನು ಪ್ರಾಜೆಕ್ಟ್ಗಳಿಗೆ ಮ್ಯಾಪು, ಚಾರ್ಟು, ಪೆನ್ಸಿಲ್ಲು, ಕ್ರಯಾನ್ಸು ಇವಕ್ಕೆಲ್ಲ ಕೂಡ GST ಮುಂಚೆ ಇತ್ತು. ಈಗ ಇವಕ್ಕೆಲ್ಲ 0% GST ಸ್ಲ್ಯಾಬ್ಗೆ ತಂದಿದ್ದಾರೆ. ಅಂದರೆ ನೀವು ಇದನ್ನು ಕಡಿಮೆ ಬೆಲೆಯಲ್ಲಿ ತಗೊಳ್ಬಹುದು, GST ಇದಕ್ಕೆಲ್ಲ ಕಟ್ಟಂಗಿಲ್ಲ ಅನ್ನೋದನ್ನು ಶೈಕ್ಷಣಿಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇನ್ನು ಕೃಷಿ ವಿಭಾಗದಲ್ಲಿ GST ಇಳಿಕೆಯಿಂದ ಯಾವ ರೀತಿ ಲಾಭ ಆಗುತ್ತೆ ಅಂಥೇಳಿ ನೋಡ್ತಾ ಹೋಗೋಣ. ಈ ಟ್ರ್ಯಾಕ್ಟರ್ನ ಟೈರ್ಸು ಹಾಗೂ ಬಿಡಿ ಭಾಗಗಳು ಮೊದಲು ಇದಕ್ಕೆ ಶೇಕಡ 18% GSTಯನ್ನು ವಿಧಿಸಲಾಗ್ತಾ ಇತ್ತು. ಈಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ಶೇಕಡ 5% ಸ್ಲ್ಯಾಬಿಗೆ ತಂದಿರೋದ್ರಿಂದ ರೈತ ವರ್ಗಕ್ಕೂ ಕೂಡ ಒಂದು ಬಿಗ್ ರಿಲೀಫನ್ನು ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ. ಈ ಟ್ರ್ಯಾಕ್ಟರ್ ಇತ್ತಲ್ಲ, ಇದಲ್ಲೂ ಕೂಡ ಮೊದಲು ಶೇಕಡ 12% GST ಸ್ಲ್ಯಾಬಲ್ಲಿತ್ತು, ಅದನ್ನು ಕೂಡ ಈಗ 5ಕ್ಕೆ ಇಳಿಕೆ ಮಾಡಿರೋದ್ರಿಂದ ಸಹಜವಾಗಿಯೇ ಟ್ರ್ಯಾಕ್ಟರ್ ಯಾರು ಕೊಂಡ್ಕೊಳ್ಳೋರು ಇದ್ರು ಅವರಿಗೆ ಉತ್ತೇಜನ ಕೊಡುವಂತಹ ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರ ಮುಂದಾಗಿದೆ. ಇನ್ನು ಹನಿ ನೀರಾವರಿ ಮತ್ತು ಸ್ಪ್ರಿಂಕ್ಲರು ಶೇಕಡ 12ರಿಂದ ಇದನ್ನು ಕೂಡ 5ರ ಸ್ಲ್ಯಾಬಿಗೆ ತರುವಂತಹ ಕೆಲಸ ಆಗಿರುವಂಥದ್ದು. ಮುಖ್ಯವಾಗಿ ರಸಗೊಬ್ಬರ ಪ್ರತಿನಿತ್ಯವೂ ಕೂಡ ರೈತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಇದು ಕೂಡ ಮೊದಲು ಶೇಕಡ 18ರ ಸ್ಲ್ಯಾಬಲ್ಲಿತ್ತು, ಈಗ ಅದನ್ನು 5ಕ್ಕೆ ಇಳಿಕೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಈ ಮೂಲಕ ಕೃಷಿ ವಿಭಾಗದಲ್ಲಿ GST ಮಾರ್ಪಾಡಾಗಿರೋದ್ರಿಂದ ರೈತ ವರ್ಗಕ್ಕೂ ಕೂಡ ಕೇಂದ್ರ ಸರ್ಕಾರ ಬಿಗ್ ಬಂಪರ್ ಅನ್ನು ಕೊಟ್ಟಿರುವಂಥದ್ದು. ಸೊ ಇಡೀ GST ಸ್ಲ್ಯಾಬ್ ಚೇಂಜಸ್ನ ದೊಡ್ಡ ಫಲಾನುಭವಿ ಯಾರು ಕೇಳಿದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ. ಆಟೋಮೊಬೈಲ್ ಇಂಡಸ್ಟ್ರಿ ಅಂದರೆ ಈ ವಾಹನ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತಹ ಇಂಡಸ್ಟ್ರಿ. ಪೆಟ್ರೋಲ್ ಮತ್ತು LPG CNG ಕಾರುಗಳು 1200cc ಇದ್ದರೆ ಅವು ಮುಂಚೆ ಇದ್ದಿದ್ದು 28% ಸ್ಲ್ಯಾಬ್ನಲ್ಲಿ, ಈಗ ಅವುಗಳನ್ನೆಲ್ಲ 18%ಗೆ ಇಳಿಕೆ ಮಾಡಲಾಗಿದೆ. ಅಂದರೆ ನಿಮಗೆ ಬಹುದೊಡ್ಡ ಲಾಭ. ಒಂದು ನಿಮಗೆ ಬ್ರೇಕಪ್ ಕೊಟ್ಬಿಡ್ತೀನಿ, ಒಂದು ಅಂದಾಜು ಸಿಗುತ್ತೆ ನಿಮಗೆ. ಡೀಸೆಲ್ ಕಾರಿದ್ದು ಸ್ಲ್ಯಾಬ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಒಂದು ಎಂಟ್ರಿ ಲೆವೆಲ್ ಬೇಸ್ ಕಾರ್ ತಗೊಳ್ತೀನಿ ಅಂತ ಅಂದ್ಕೊಳ್ಳಿ, ಸಣ್ಣ ಕಾರು 36% ಅಷ್ಟು ನಿಮ್ಗೆ 36,000ದಷ್ಟು ಟ್ಯಾಕ್ಸ್ ಉಳಿಯುತ್ತೆ ನಿಮಗೆ. ಇದು ಕಾರ್ ವಿಚಾರ, ಎಂಟ್ರಿ ಲೆವೆಲ್ ಬೇಸ್ ಪ್ರೈಸ್ ಕಾರು. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಮನಿ ಕಂಟ್ರೋಲ್ ಸೇರಿದಂತೆ ಹಲವು ಫೈನಾನ್ಷಿಯಲ್ ವೆಬ್ಸೈಟ್ಗಳು ಹೇಳ್ತಾ ಇರೋದು ಎಷ್ಟು ಸೇವಿಂಗ್ಸ್ ಆಗುತ್ತೆ ಒಬ್ಬ ಜನಸಾಮಾನ್ಯನಿಗೆ ಒಂದು ಕಾರ್ ವಿಚಾರದಲ್ಲಿ ಅಂತ. 36,000 ಅಂದರೆ ಹ್ಯೂಜ್ ಅಮೌಂಟ್ ಅಲ್ವಾ. 3 ಚಕ್ರದ ವಾಹನಗಳು ಬರೋಣ. ಇದು ಮುಂಚೆ ಸ್ಲ್ಯಾಬಲ್ಲಿ ಇದ್ದಿದ್ದು 28% ಬ್ರ್ಯಾಕೆಟಲ್ಲಿ, ಈಗ ಅದನ್ನು 18%ನ ಬ್ರ್ಯಾಕೆಟಲ್ಲಿ ತಂದಿದ್ದಾರೆ. ಹತ್ರ 10% ಉಳಿಕೆಯನ್ನು ನಿಮಗೆ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ನೀವು ನೋಡ್ಬೋದು. ಬೈಕ್ಗಳ ವಿಚಾರದಲ್ಲಿ ಬರೋಣ. 350cc ಕೆಳಗಿನ ಬೈಕ್ಗಳಿವು ಮುಂಚೆ ಇದ್ದಿದ್ದು 28% ಬ್ರ್ಯಾಕೆಟಲ್ಲಿ, ಈಗ ಅದನ್ನು 18% ಸ್ಲ್ಯಾಬ್ಗೆ ತಂದಿದ್ದಾರೆ. ಬೈಕ್ಗಳು ಅಷ್ಟೇ, ಎಂಟ್ರಿ ಲೆವೆಲ್ ಬೈಕ್ ಇತ್ತಲ್ಲ, ಈಗ ನೀವು 50,000ನೋ ಅಥವಾ 80,000ದೋ ಯಾವುದಾದ್ರು ಬೈಕ್ ಇದ್ದರೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 6,200 ರೂಪಾಯಿ ಉಳಿಸ್ಬೋದು ನೀವು. ಈ ಸ್ಲ್ಯಾಬ್ ಚೇಂಜಸ್ಸಿಂದ ಏನಪ್ಪ ಆಗುತ್ತೆ ಅಂತ ಕೇಳೋರಿಗೆ ವಿತ್ ನಂಬರ್ ಸೂತ್ರ ಕೊಡ್ತಾ ಇದ್ದೀನಿ. ಗೂಡ್ಸ್ ವಾಹನಗಳು ಎಷ್ಟಕ್ಕೆ ಬರುತ್ತೆ ಅಂತ ಕೇಳಿದ್ರೆ 18% ಸ್ಲ್ಯಾಬಿಗೆ ಬರುತ್ತೆ. ದೊಡ್ಡ ಡಿಮ್ಯಾಂಡ್ ಇದ್ದಿದೆ ಕಮರ್ಷಿಯಲ್ ವೆಹಿಕಲ್ಸ್ಗೂ ಕೂಡ ಇದನ್ನು ಅಪ್ಲೈ ಮಾಡಬೇಕು ನೀವು ಅಂತ, ಅದನ್ನು ಸರ್ಕಾರ ಒಪ್ಕೊಂಡಿದೆ. ಹೀಗಾಗಿ ನಾವು ಹೇಳ್ತಾ ಇರೋದು GSTಯ ನವ ಮನ್ವಂತರ ಅಂತ. ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ವಾಹನಗಳ ಬಿಡಿ ಭಾಗಗಳು 28% ಸ್ಲ್ಯಾಬಲ್ಲಿತ್ತು. ರಾ ಮೆಟೀರಿಯಲ್ಸ್ ತಂದು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದೇ ಪ್ರಾಬ್ಲಮ್ ಆಗ್ತಿದೆ ಅಂತ ಕಂಪ್ನಿಗಳು ಹೇಳ್ತಾ ಇದ್ವು. ಹೀಗಾಗಿ ಅವನ್ನು ಕೂಡ 18%ಗೆ ಇಳಿಕೆ ಮಾಡಿದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳು ಜನರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಇದರಲ್ಲಿ ಏನು ಬದಲಾವಣೆ ಆಗುತ್ತೆ ಅಂಥೇಳಿ. ಇದರಲ್ಲೂ ಕೂಡ GST ಇಳಿಕೆಯಿಂದ ಒಂದಿಷ್ಟು ಬದಲಾವಣೆಗಳಾಗಿದೆ ನೋಡಿ. ಮುಖ್ಯವಾಗಿ AC ಇತ್ತಲ್ಲ, ಇದು ಮೊದಲು 28ರ ಇದರಲ್ಲಿ ಬರ್ತಾ ಇತ್ತು, ಬಟ್ ಈಗ ಅದು ಸ್ಲ್ಯಾಬಲ್ಲಿ, ಈಗ ಅದನ್ನ 18ಕ್ಕೆ ಇಳಿಕೆ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇನ್ನು TV 32 ಇಂಚಿನ ಮೇಲ್ಪಟ್ಟಿರೋದು ಮೊದಲು ಶೇಕಡ 28ರ ಸ್ಲ್ಯಾಬಲ್ಲಿ ಇದನ್ನು ತಂದಿದ್ರು, ಬಟ್ ಈಗ ಅದನ್ನು 18ಕ್ಕೆ ಇಳಿಕೆ ಮಾಡಿರೋದ್ರಿಂದ ಮಧ್ಯಮ ವರ್ಗದವರಿಗೆ ಹೊಸದಾಗಿ ಟಿವಿಯನ್ನು ಖರೀದಿಸಬೇಕು ಅನ್ನೋರ್ಗೂ ಕೂಡ ಒಂದು ಬಿಗ್ ರಿಲೀಫ್ ಇದು. ಮತ್ತೊಂದು ಕಡೆ ಈ ಮಾನಿಟರ್ಸ್ ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರಬಹುದು, ಅಂದ್ರೆ ಇವುಗಳು ಪ್ರಾಜೆಕ್ಟ್ಗಳು, ಅದೇ ಹೌದು, ಇದನ್ನು ಶೇಕಡ 28ರಿಂದ ಈಗ 18ಕ್ಕೆ ಇಳಿಕೆ ಮಾಡುವಂತಹ ಕೆಲಸ ಆಗಿದೆ. ಜೊತೆಗೆ ಪಾತ್ರೆ ತೊಳೆಯುವಂತಹ ಯಂತ್ರ ಸೇರಿ ಹಲವು ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ
ಮೊದಲು ಇದರಲ್ಲಿ GST ವ್ಯಾಪ್ತಿಯನ್ನು 28% ಇತ್ತು. ಈಗ ಅದನ್ನ 18ಕ್ಕೆ ಇಳಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಎಲ್ಲವೂ ಕೂಡ ಮಧ್ಯಮ ವರ್ಗದವರಿಗೇನೆ ಒಂದು ಬಿಗ್ ರಿಲೀಫ್. ಒಂದು ವಸ್ತು ಮೇಲೆ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ 4,000 ರಿಂದ 5,000 ರೂಪಾಯಿ ಕಡಿಮೆ ಬೆಲೆಗೆ ನಿಮ್ಗೊಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ನಂಬರ್ಸ್ ಹೇಳೋದಾದ್ರೆ ನಾವು ಈಗ ವಾಪಸ್ ಯಾವುದಪ್ಪ ಲಕ್ಸುರಿ ಹಾಗಾದ್ರೆ ಆ ಪ್ರಶ್ನೆಗೂ ಉತ್ತರ ಬರ್ತಾ ಇದೆ ನೋಡಿ. ವರ್ಷಾಂತ್ಯಕ್ಕೆ ಈ ತಂಬಾಕು ಸೇರಿದಂತೆ ಒಟ್ಟು 7 ಕ್ಯಾಟಗರಿಯ ವಸ್ತುಗಳು ಹೊಸ ಸ್ಲ್ಯಾಬ್ ಕ್ರಿಯೇಟ್ ಆಗಿದೆ. 40% ಸ್ಲ್ಯಾಬ್ ಅಂತ. ಇದು ಲಕ್ಸುರಿ, ಅಲ್ಟ್ರಾ ಲಕ್ಸುರಿ ಐಟಮ್ಸ್ ಅಥವಾ ಸಿನ್ಫುಲ್ ಗೂಡ್ಸ್ ಅಂತ ಇದನ್ನು ಕರಿತೀವಿ. ಅಂದರೆ ಇದನ್ನ ಪಾಪದ ತೆರಿಗೆಯ ಹಣ ಅಂತ ಇದನ್ನು ಹೇಳ್ಬೋದು. ಅಂದರೆ ಇದನ್ನು ನೀವು ಸೇವಿಸಿರೋದ್ರಿಂದ ಅಥವಾ ಇದನ್ನು ನೀವು ತಗೊಳ್ಳೋದ್ರಿಂದ ನಿಮಗೆ ಉಪಯೋಗ ಆಗೋದಕ್ಕಿಂತ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಸೊ ಅಂಥ ವಸ್ತುಗಳು ಯಾವುದು? ಸಿಗರೇಟ್ನ ಬೈ ಪ್ರಾಡಕ್ಟ್ಸು ಇವೆಲ್ಲವೂ ಕೂಡ 40% ಟ್ಯಾಕ್ಸಿಗೆ ಬರ್ತಾ ಇದೆ. ಯಾಕೆ 40% ಟ್ಯಾಕ್ಸ್ ಅಂತ ಕೇಳಿದ್ರೆ ಇವೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹೀಗಾಗಿ ನೀವು ರೇಟ್ ಜಾಸ್ತಿ ಮಾಡಿದ್ರೆ ಕನ್ಸಂಪ್ಷನ್ ಕಡಿಮೆ ಮಾಡ್ತೀರಾ ಅನ್ನೋದು ಉದ್ದೇಶ. ಬಟ್ ಏನು ಮಾಡ್ತಾರೆ, ಈ ಮದ್ಯಪ್ರಿಯರಿರ್ಬೋದು, ತಂಬಾಕು ಸೇವನೆ ಮಾಡೋರು ಇರ್ಬೋದು, 50% ಅಲ್ಲ 60% ಮಾಡಿ ನಾವು ತಗೊಳ್ತೀವಿ ಅನ್ನೋರ ಮನಸ್ಥಿತಿನೇ ಜಾಸ್ತಿ. ಸೊ ಪಾನ್ ಮಸಾಲ ತಂಬಾಕು ವಸ್ತುಗಳು ಮುಂಚೆ ಇದ್ದಿದ್ದ ಕ್ಯಾಟಗರಿ 28%. ವರ್ಷಾಂತ್ಯಕ್ಕೆ ಇದು 40% ವ್ಯಾಪ್ತಿಗೆ ಬರುತ್ತೆ. ಯಾಕಪ್ಪ ಇದು ಸೆಪ್ಟೆಂಬರ್ 22ರಿಂದಲೇ ಇವ್ರ ರೇಟ್ ಯಾಕೆ ಜಾಸ್ತಿ ಆಗಲ್ಲ, ಬೇರೆದೆಲ್ಲ ರೇಟ್ ಕಡಿಮೆ ಆಗುತ್ತೆ ಅಂತಿದ್ರಿ, ಇವ್ರ ರೇಟ್ ಯಾಕೆ ಜಾಸ್ತಿ ಆಗಲ್ಲ ಅಂತ ಕೇಳಿದ್ರೆ ರೀಫಂಡ್ಗಳು ಬರೋದು ಬಾಕಿ ಇದೆ. ಆ ರೀಫಂಡ್ ಪ್ರಾಸೆಸ್ ಮುಗಿದ ಮೇಲೆ ಹೊಸ ಸ್ಲ್ಯಾಬನ್ನು ಹಾಕ್ತೀವಿ. ಸೊ ವ್ಯಾಪಾರಸ್ಥರಿಗೂ ಕೂಡ ಸಮಸ್ಯೆ ಆಗಲ್ಲ ಅನ್ನೋದು ಉದ್ದೇಶ. ಇದ್ರ ಜೊತೆಗೆ ಸಕ್ಕರೆ ಮತ್ತು ಈ ಸಿಹಿಗೊಳಿಸಿದಂತಹ ಪಾನೀಯಗಳು ಕೂಡ 2 ಸ್ಲ್ಯಾಬ್ ಮಾಡಿರೋದ್ರಿಂದ ಇದರ ಪ್ರೈಸಲ್ಲೂ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್. ಯಾಕೆಂದ್ರೆ ಇವೆಲ್ಲವೂ ಕೂಡ 40% ಸ್ಲ್ಯಾಬಲ್ಲಿ ಬರುವಂಥದ್ದು. ಮುಖ್ಯವಾಗಿ ಈ ಕಾರ್ಬೋನೇಟೆಡ್ ಪಾನೀಯ ಆಗಿರಬಹುದು, ಎನರ್ಜಿ ಡ್ರಿಂಕ್ ಆಗಿರಬಹುದು, ಕೆಫೆನ್ ಪಾನೀಯಗಳು, ಆಯ್ದ ವಸ್ತುಗಳ ಮೇಲೆ 40% ಸ್ಲ್ಯಾಬ್ನ ವ್ಯಾಪ್ತಿಗೆ ತರೋದಕ್ಕೆ ನಿರ್ಧರಿಸಿರುವಂಥದ್ದು. ಅದರ ಜೊತೆಗೆ 12% ಸೆಸ್ಸನ್ನು ಹಾಕಿರೋದ್ರಿಂದ ಬಹುತೇಕ ಈ ಸಕ್ಕರೆ ಸಿಹಿಗೊಳಿಸಿದಂತಹ ಪಾನೀಯಗಳಾಗಿರಬಹುದು, ಎನರ್ಜಿ ಡ್ರಿಂಕ್ಗಳಾಗಿರಬಹುದು ಎಲ್ಲವೂ ಕೂಡ ಕಾಸ್ಟ್ಲಿ ಆಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಹಿಡನ್ ಅಜೆಂಡಾ ಏನಂತ ಕೇಳಿದ್ರೆ ಈ ಅಮೆರಿಕಕ್ಕೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನವನ್ನ ಭಾರತ ಇಲ್ಲಿ ಮಾಡಿದೆ. ಯಾಕಂದ್ರೆ ಏರಿಯೇಟೆಡ್ ಡ್ರಿಂಕ್ಸು ಹೆಚ್ಚು ಸ್ವೀಟು, ಹೆಚ್ಚು ಕೆಮಿಕಲ್ಸ್, ಕೆಫೈನ್ ಯುಕ್ತ ಡ್ರಿಂಕ್ಸ್ ಬರೋದೇ ನಮಗೆ USA ಇಂದ. ನಾವು ಒನ್ ಆಫ್ ದ ಬಿಗ್ಗೆಸ್ಟ್ ಕಸ್ಟಮರ್ ಅವ್ರಿಗೆ. ಸೊ ಸೆಡ್ಡು ಹೊಡೆಯೋ ಕೆಲಸ ಆಗಿದೆ. ಹಾಗೆ ಜೂಜು ಮತ್ತು ಬೆಟ್ಟಿಂಗ್ ವಿಚಾರದಲ್ಲೂ ಕೂಡ ಸರ್ಕಾರ 40% ಟ್ಯಾಕ್ಸನ್ನು ನಾವು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಮುಂಚೆ ಇದು 28% ಕ್ಯಾಟಗರಿಯಲ್ಲಿ ಇತ್ತು. ಲಾಟ್ರಿ ಟಿಕೆಟು, ಕೆಸಿನೋ ಇವೆಲ್ಲವೂ ಕೂಡ ನೀವು ಸ್ಕಿಲ್ಡ್ ಗೇಮ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದರಿಂದ ನೀವು ಲಾಭ ಗಳಿಸೋದಕ್ಕಿಂತ 10 ಜನ ಆಡಿದ್ರೆ ಒಬ್ಬರು ಲಾಭ ಗಳಿಸಿದ್ರೆ ಹೆಚ್ಚು, ಇನ್ನೆಲ್ಲ ಕಳ್ಕೊಳ್ಳೋರೆ. ಹೀಗಾಗಿ ನೀವು ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಲಿ ಅಂತ ಹೇಳಿ ನಿಮ್ಮ ಮೇಲೆ ಕಾಳಜಿ ಇಟ್ಕೊಂಡು ಅದನ್ನು ಕೂಡ 40% ಸ್ಲ್ಯಾಬಿಗೆ ತರ್ತಾ ಇದ್ದಾರೆ. ಕೆಲ ಸಂದರ್ಭದಲ್ಲಿ ಹೆಚ್ಚುವರಿ ಸೆಸ್ ಅಂತ. ಆಮೇಲೆ ಇನ್ನೊಂದು ಕ್ಯಾಟಗರಿಯನ್ನು ನಾವಿಲ್ಲಿ ಬಿಟ್ವಿ, ಅದು ಈ ಮನೆ ಕಟ್ಟೋ ವಿಚಾರ, ಸಿವಿಲ್ ವರ್ಕ್ ವಿಚಾರದಲ್ಲೂ ಅಷ್ಟೇ. ಆ ಕ್ಯಾಟಗರಿಯನ್ನು ಹೇಳ್ತಿದ್ದು ನಾನು ನಿಮಗೆ. ಅದಕ್ಕಿಂತ ಮುಂಚೆ ಇದೊಂದು ಪಾಯಿಂಟ್ ಕವರ್ ಮಾಡಿಬಿಡೋಣ. SUVಗಳಂತಹ ಉನ್ನತ ದರ್ಜೆಯ ಕಾರ್ಗಳು, ಅಂದರೆ ಸ್ವಲ್ಪ ಹೈಟ್ ಇರುತ್ತೆ ಈ ಕಾರ್ನ ಸೆಗ್ಮೆಂಟು, ಸ್ಪೋರ್ಟ್ಸ್ ಲುಕ್ಕನ್ನು ಕೊಡುತ್ತೆ, ಐಷಾರಾಮಿ ಕಾರ್ಗಳು, ಇವಕ್ಕೆ 40% ಟ್ಯಾಕ್ಸು ಕಂಟಿನ್ಯೂ ಆಗುತ್ತೆ. ಮಿಡ್ ವರ್ಷನು ಮತ್ತು ಬೇಸ್ ಪ್ರೈಸ್ನ ಕಾರುಗಳು 18%ಅಲ್ಲಿದೆ. ಅಲ್ಟ್ರಾ ಲಕ್ಸುರಿ ಪಾಶ್ ಕಾರ್ಗಳಿದೆಯಲ್ಲ ಆ ಸೆಗ್ಮೆಂಟು 40% ಸ್ಲ್ಯಾಬ್ನಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. 1500 cc ಇಂಜಿನ್ಗಿಂತ ಹೆಚ್ಚು ಸಾಮರ್ಥ್ಯದ ಕಾರುಗಳನ್ನು ಯೂಶಲಿ ಶ್ರೀಮಂತರು ಖರೀದಿ ಮಾಡ್ತಾರೆ. ಸೊ ಅವರು ಒಂದು ಸ್ವಲ್ಪ ತೆರಿಗೆ ಭಾರವನ್ನು ಹೊತ್ಕೊಳ್ಳಿ ಅನ್ನೋದು ಲೆಕ್ಕಾಚಾರ. ಹೀಗಾಗಿ 40%ನ ಸ್ಲ್ಯಾಬಲ್ಲಿ ಅದು ಕಂಟಿನ್ಯೂ ಆಗುತ್ತೆ. 4 ಮೀಟರ್ ಉದ್ದದ ವಾಹನಗಳಿಗೆ 40% GST ಪ್ಲಸ್ 22% ಪರಿಹಾರದ ಸೆಸ್, ಅಂದರೆ ಲಿವಿಡ್ ಟ್ಯಾಕ್ಸ್ ಅಂತ ಇದನ್ನು ಕರಿತೀವಿ ನಾವು. ಆ ಟ್ಯಾಕ್ಸ್ ಕಂಟಿನ್ಯೂ ಆಗುತ್ತೆ. ಮುಂಚೆ ಈ 22% ಪರಿಹಾರದ ಸೆಸ್ ಇದೆಯಲ್ಲ, ಲಿವಿಡ್ ಟ್ಯಾಕ್ಸು, ನಾರ್ಮಲ್ ಕಾರ್ ತಗೊಂಡ್ರು ಕೂಡ ಎಕ್ಸ್ಟ್ರಾ ಕಟ್ಟಂಗೆ ಆಗ್ತಾ ಇತ್ತು, ಹಣೆ ಚಚ್ಕೊಳ್ತಾ ಇದ್ರು ಜನ. ಹೀಗಾಗಿ ಅದನ್ನು ನೋಡ್ತಾ ಇದ್ದಾರೆ. 2ನೇ ಕ್ಯಾಟಗರಿ ಸಂಸ್ಕರಿಸಿದ ಜಂಕ್ ಫುಡ್ಗಳು, ಅಂದರೆ ಪ್ರಾಸೆಸ್ಡ್ ಫುಡ್ಗಳು. ಇದನ್ನು ನೀವು ಸೇವಿಸೋದ್ರಿಂದ ಬರೀ ಕ್ಯಾನ್ಸರ್ನಂತಹ ಅಥವಾ ಡಯಾಬಿಟಿಸ್ನಂತಹ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅಂತಹ ಪ್ರಾಸೆಸ್ಡ್ ಫುಡ್ಗಳ ಮೇಲೆ ಟ್ಯಾಕ್ಸನ್ನು ಏರಿಕೆ ಮಾಡಿದ್ದಾರೆ. ಪ್ಯಾಕ್ ಮಾಡಿದ ತಿಂಡಿಗಳಿಗಿಂತ ವಸ್ತುಗಳು 40% ಅಷ್ಟು ಏರಿಕೆ ಆಗ್ತಾ ಇದೆ. ಇದನ್ನೆಲ್ಲ ಯಾಕೆ ಮಾಡಿದ್ರು? ಮುಂಚೆ ಇದ್ದ ತೆರಿಗೆ ವ್ಯವಸ್ಥೆಯಲ್ಲೇ ಏನು ಪ್ರಾಬ್ಲಮ್ ಇರಲಿಲ್ಲಲ್ಲ ಅಂತ ಕೇಳ್ಬೋದು ನೀವು. ಒಂದು, ಈ ವ್ಯಾಪಾರ ಮಾಡ್ತಾ ಇದ್ದಂತಹ ವ್ಯಾಪಾರಸ್ಥರಿಗೆ ಅವ್ರು ರಾ ಮೆಟೀರಿಯಲ್ ತಗೊಳ್ಬೇಕಾದ್ರೆ ಒಂದು ಪ್ರೈಸ್ನ GSTಯನ್ನು ಕೊಟ್ಟು ತಗೊಳ್ತಾ ಇದ್ರು. ಅವ್ರು ವಾಪಸ್ ಆ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾದ್ರೆ ಇನ್ನೊಂದು ಕ್ಯಾಟಗರಿಯಲ್ಲಿ ಆ ಪ್ರಾಡಕ್ಟ್ನ ಸೇಲ್ ಮಾಡಬೇಕಿತ್ತು. ಹೀಗಾಗಿ ಅವ್ರಿಗೂ ಲಾಭ ಆಗ್ತಿರ್ಲಿಲ್ಲ. ಈ ಕಡೆಗೆ ಜನರಿಗೆ ಮುಂಚೆ ನೀವು ಸಿಸ್ಟಮ್ ಸರಿ ಇಲ್ಲ, 100 ಟ್ಯಾಕ್ಸ್ ಸಿಸ್ಟಮ್ ಇದೆ, ವ್ಯಾಟ್ ಇದೆ, ಸ್ಟೇಟ್ ಟ್ಯಾಕ್ಸ್ ಇದೆ ಅಂತ ಹೇಳಿ ನೀವು ಮುಂಚೆ ಇದ್ದ ಟ್ಯಾಕ್ಸನ್ನು ಇದನ್ನು ರಿಪ್ಲೇಸ್ ಮಾಡಿದ್ರೆ ಈಗೇನು ಲಾಭ ಆಯಿತು ಅಂತ ಕೇಳ್ತಿದ್ರು. ಈಗ ಲಾಭ ಆಗಿದೆ.
ಡೀಟೇಲ್ಸ್ ಕೊಡ್ತಾರೆ. ಶಬೀರ್, ಯಾವುದೇ ಬಿಗ್ ಬಿಲಿಯನ್ ಡೇ ಆಫರ್ ಅಲ್ಲ, ಮಿಲಿಯನ್ ಡೇ ಆಫರ್ ಅಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಬೃಹತ್ ಆಫರ್ಗೆ ಜನ ನಿಜವಾಗ್ಲೂ ಕೂಡ ನಿರಾಳರಾಗುವಂತಹ ವಿಚಾರ. ಬಟ್ ಇಲ್ಲಿ ಇಂಪ್ಲಿಮೆಂಟೇಷನ್ನೇ ದೊಡ್ಡ ಸವಾಲು. ಸರ್ಕಾರಗಳು ಒಪ್ಪಿದ್ರು ಕೂಡ ವ್ಯಾಪಾರಸ್ಥರು ಒಂದು ಸ್ವಲ್ಪ ಕಳ್ಳಾಟಗಳಾಡುವಂತಹ ಸಾಧ್ಯತೆಗಳಿರುತ್ತೆ. ಈ 28% 18%ಗೆ ತಂದಂತಹ ಕೆಲ ಗೂಡ್ಸ್ಗಳಲ್ಲಿ ನಾವು ಕಡಿಮೆ ಮಾಡಲ್ಲ ಅಂತ ಹಠ ಹಿಡಿಯೋದಿರ್ಬೋದು, ಅಥವಾ ನಮಗೆ ಲಾಭಾಂಶ ಜಾಸ್ತಿ ಬೇಕು ಅಂತ ಹಠ ಹಿಡಿಯೋದಿರ್ಬೋದು. ಅಂಥ ಕಳ್ಳಾಟಗಳನ್ನು ಮೈಕ್ರೋ ಮಾನಿಟರಿಂಗ್ ಮೂಲಕ ನೋಡಬೇಕಾಗತ್ತೆ. ಅದನ್ನು ಹೆಂಗೆ ಮಾಡುತ್ತಂತೆ? ಸರ್ಕಾರಕ್ಕೆ ಆದಾಯದಲ್ಲಿ ಆಗುವಂತಹ ಕೋತದ ಪ್ರಮಾಣ ಎಷ್ಟು? ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು. ನೋಡಿ ಮಮತಾ, ಇಲ್ಲಿ ವ್ಯಾಪಾರಸ್ಥರು ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ, GST ಅನ್ನುವಂಥದ್ದು ನಾವು ಸರ್ಕಾರಕ್ಕೆ ಜನರಿಂದ ಕಟ್ಟುವಂಥ ತೆರಿಗೆ ವ್ಯವಸ್ಥೆ ಆಗಿರುವಂಥದ್ದು. ಅಂದರೆ ಪ್ರಾಡಕ್ಟ್ನ ಮೌಲ್ಯ ಏನಿರುತ್ತೆ ಅದಕ್ಕೆ ಹೆಚ್ಚುವರಿಯಾಗಿ ನಾವು GSTಯನ್ನು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟುವಂಥದ್ದು. ಹೀಗಾಗಿ ಇಲ್ಲಿ ವ್ಯಾಪಾರಸ್ಥರು ದೊಡ್ಡ ಮಟ್ಟದಲ್ಲಿ ಕಳ್ಕೊಳ್ಳುವಂಥದ್ದು ಏನು ಇರಲ್ಲ. ಯಾಕೆಂದರೆ ಬೇಸ್ ಪ್ರೈಸ್, ವಸ್ತುವಿನ ಮೌಲ್ಯ ಏನಿರುತ್ತೆ ಅದು ವ್ಯಾಪಾರಸ್ಥರಿಗೆ ಸಿಕ್ಕಿರುತ್ತೆ. ಅದರಲ್ಲಿ ಏನು ಪ್ರಾಫಿಟ್ ಸಿಗಬೇಕು ಅದು ಕೂಡ ಸಿಕ್ಕಿರುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಈಗ ಕೆಲವೊಂದಿಷ್ಟು ಕಂಪನಿಗಳನ್ನ ಮಾನಿಟರ್ ಮಾಡಬೇಕಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವಸ್ತು ತಗೊಳ್ಳಿ, ಅದಕ್ಕೆ ಅದರ ವಸ್ತುವಿನ ಬೆಲೆ 100 ರೂಪಾಯಿ ಇತ್ತು ಅಂತಂದ್ರೆ ಈವರೆಗೂ ಕೂಡ ಅದಕ್ಕೆ 28% GST ಇದ್ರೆ 128 ರೂಪಾಯಿ ಅದು ಆಗ್ತಾ ಇತ್ತು. ಈಗ ಅದು 18%ಗೆ ಇಳಿಕೆ ಆದಂತ ಸಂದರ್ಭದಲ್ಲಿ ಬಾಕಿ 10%ನಷ್ಟು GST ಉಳ್ಕೊಳ್ಳುತ್ತೆ. ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳಿಕ್ಕೆ ಕೆಲವೊಂದು ಕಂಪನಿಗಳು ಪ್ಲಾನ್ಗಳನ್ನ ಮಾಡಬಹುದು. ಅಂದ್ರೆ ಬೇಸ್ ಕಂಪನಿಯ ವಸ್ತುವಿನ ಬೆಲೆ ಏನಿದೆ ಅದನ್ನ 110 ರೂಪಾಯಿಗೆ ಏರಿಸ್ತಾರೆ. ಅದಾದ ಬಳಿಕ ಟ್ಯಾಕ್ಸ್ ಏನಿರುತ್ತೆ ಅದು 18% ಆಗುತ್ತೆ. ಇನ್ ದ ಸೇಮ್ ಟೈಮ್ ಟ್ಯಾಕ್ಸ್ ನ ರೇಟ್ ಕಡಿಮೆ ಮಾಡಿದ್ರು ಕೂಡ ಈ ಹಿಂದೆ ಎಷ್ಟು ಬೆಲೆಗೆ ಸಿಗ್ತಾ ಇತ್ತು ಆ ವಸ್ತು ಅದೇ ಬೆಲೆಗೆ ಮತ್ತೆ ಸಿಗುವಂತೆ ನೋಡ್ಕೊಳ್ಳುವಂತ ಸಾಧ್ಯತೆಗಳು, ಕಂಪನಿ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಸರ್ಕಾರದ ಮುಂದಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಒಂದು ಸರಳೀಕೃತ GST ವ್ಯವಸ್ಥೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ವ್ಯಾಪಾರಸ್ಥರು ಕೂಡ ಸುಲಭವಾಗಿ ಪಾಲಿಸಬಹುದು ಅಂತ ಹೇಳಲಾಗ್ತಾ ಇದೆ ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತಹ ವಿಜಯ್ ರಾಜೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದನ್ನ ರಾಜಕೀಯದಲ್ಲಿ ನಾವು ಬಳಸ್ತಾ ಇದ್ವಿ. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಈ ನಿರ್ಧಾರ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಇದು ಅನ್ನೋ ರೀತಿ ಹೇಳೋ ರೀತಿ ಆಗಿದೆ. ಸೊ ಈ GST ಸ್ಲ್ಯಾಬ್ಸ್ ಅಲ್ಲಿ ಈ ಚೇಂಜಸ್ ಜನಸಾಮಾನ್ಯರಿಗೆ ಯಾವ ರೀತಿ ನೇರವಾಗಿ ಲಾಭ ಆಗುತ್ತೆ ಅಂತ ಒಂದೊಂದೇ ಕ್ಯಾಟಗರಿ ಬಗ್ಗೆ ಮಾತಾಡೋಣ ನಾವು. ಅದಕ್ಕಿಂತ ಮುಂಚೆ ಫಸ್ಟ್ ಕಾಮೆಂಟ್ ಕೊಟ್ಬಿಡಿ. ಮೊದಲನೇದಾಗಿ ನೋಡಿ, ಯಾವುದೇ ಒಂದು ದೇಶ ನಡೆಯೋದೇನಪ್ಪಾ ಅಂತಂದ್ರೆ ತೆರಿಗೆಯಿಂದ. ಈ ಮುಂಚೆ ಏನಾಗ್ತಾ ಇತ್ತು, GST ಮುಂಚೆ ಈ ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ, ಮುಖ್ಯವಾಗಿ ಸೇಲ್ಸ್ ಟ್ಯಾಕ್ಸ್ ಅನ್ನೋದೇನಿದೆ ಅದು ರಾಜ್ಯಗಳ ವ್ಯಾಪ್ತಿಗೆ ಬರ್ತಾ ಇತ್ತು. ಆಯಾ ರಾಜ್ಯಗಳು ನಿರ್ಧಾರ ತೆಗೆದುಕೊಳ್ತಾ ಇತ್ತು ಯಾವ ವಸ್ತುವಿನ ಮೇಲೆ ತೆರಿಗೆ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು ಅಥವಾ ಎಕ್ಸೆಂಪ್ಟ್ ಮಾಡಬೇಕು ಅನ್ನೋದಿತ್ತು. ಆದ್ರೆ ಅಲ್ಲಿ ಸಮಸ್ಯೆ ಏನಿತ್ತಪ್ಪ ಅಂತಂದ್ರೆ ತೆರಿಗೆ ಸೋರಿಕೆ ಜಾಸ್ತಿ ಇತ್ತು, ತೆರಿಗೆ ಸಂಗ್ರಹ ಕಡಿಮೆ ಆಗಿತ್ತು. ಅಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಪೇಪರ್ ಬೇಸ್ಡ್ ಇತ್ತು, ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಿಲ್ಲ, ಆ ತರದ್ದೆಲ್ಲ ಸಮಸ್ಯೆಗಳಿತ್ತು. ಮತ್ತೆ ಈಗ ನಾವು ಸೇಲ್ಸ್ ಟ್ಯಾಕ್ಸ್ ಅಂತ ಪರಿಚಯ ಮಾಡಿದ್ವಿ ನಾವು ಸ್ವಾತಂತ್ರ್ಯ ಬಂದ ನಂತರ. ಅದರ ನಂತರ ವ್ಯಾಟ್ ಅಂತ ಮಾಡಿದ್ವಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ. ಅದರ ನಂತರ GST ಗೆ ನಾವು ಪರಿವರ್ತನೆ ಆದ್ವಿ. ಈ GST ಅನ್ನೋ ಕಲ್ಪನೆ ನಮಗೋಸದಷ್ಟೇ. ಆದ್ರೆ 30 ವರ್ಷಗಳ ಹಿಂದೆ 1970ರಿಂದನೇ ಬೇರೆ ಯುರೋಪ್ ಕಂಟ್ರಿಗಳು, ಬೇರೆ ದೇಶಗಳೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಸರಿ ಸರಿ. ಹಾಗಾಗಿ ಏನಪ್ಪಾ ಅಂತಂದ್ರೆ ನಮಗೆ ಇದು ಒಂದು ಅವಶ್ಯಕತೆ ಇತ್ತು, ಇನ್ನೊಂದು ಒತ್ತಾಯ ಇತ್ತು. ಯಾಕೆಂತಂದ್ರೆ WTO ನಾವು ಸಿಗ್ನೇಟರಿ ಆದಾಗ ಏನಾಗಿತ್ತಪ್ಪ ಅಂತಂದ್ರೆ ಬೇರೆ ದೇಶಗಳಿಗೆ ಅವರು ಹೂಡಿಕೆ ಮಾಡ್ಬೇಕು ಅಂತಂದಾಗ ಎರಡು ದೇಶಗಳು ಕುತ್ಕೊಂಡಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೀವು ನಮ್ ದೇಶಕ್ಕೆ ಬಂದಾಗ ನಾವು ಕಾನೂನುಗಳನ್ನ ಸರಳೀಗೊಳಿಸ್ತೀವಿ, ನೀವು ನಮ್ಮಲ್ಲಿ ಹೂಡಿಕೆ ಮಾಡಿದಾಗ ಅದೇ ರೀತಿ ನಾವು ನಿಮ್ಮಲ್ಲಿ ಹೂಡಿಕೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ತೆರಿಗೆ ನೀತಿಗಳು ಇರ್ಬೋದು ಅಥವಾ ಯಾವುದೇ ಒಂದು ಕಾನೂನುಗಳು ಸುಲಭವಾಗಿರ್ಬೇಕು, ನಮಗ್ ವ್ಯಾಪಾರ ಮಾಡಕ್ ಅನುಕೂಲ ಆಗ್ಬೇಕು. ಇದು ಅವ್ರ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ನಮಗ್ ಬಹಳ ಅವಶ್ಯಕತೆ. ಯಾಕೆಂತಂದ್ರೆ ಬಂಡವಾಳದ ಒಳಹರಿವು ಬಂದಾಗ್ಲೇ ನಮಗೆ ಆರ್ಥಿಕತೆನಲ್ಲಿ ಏನು ಫ್ಯಾಕ್ಟ್ರೀಸ್ ಆಗುತ್ತೆ, ಕೆಲಸ ಸಿಗುತ್ತೆ, ಆರ್ಥಿಕತೆ ಉತ್ತೇಜನ ಆಗುತ್ತೆ, ಎಲ್ಲರಿಗೂ ಊಟ ತಿಂಡಿ ಬಟ್ಟೆ ಸಿಗುತ್ತೆ. ಯಾಕಂದ್ರೆ ಬೇಸಿಕಲಿ ಹಣ ಸಿಗುತ್ತೆ, ಅದರಿಂದ ಅವೆಲ್ಲ ಸಿಗುತ್ತೆ ಅನ್ನೋದು ಅದಾಗುತ್ತೆ. ಹಾಗಾಗಿ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ GST ಗೆ ಮೂವ್ ಆದ್ವಿ. ಈ GST ಅನ್ನೋದು ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಟೆಕ್ನಾಲಜಿನಲ್ಲಿ ಮೂವ್ ಆಗುತ್ತೆ. ಮತ್ತು ಒಬ್ಬ ವ್ಯಕ್ತಿ ತಾನು ಏನ್ ಮಾರಾಟ ಮಾಡ್ತಾನೆ ಇನ್ನೊಬ್ಬನಿಗೆ, ಅವನ ಮಾಹಿತಿಯನ್ನು ಈ ದತ್ತಾಂಶ ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ. ಹಾಗಾಗಿ
ಸರ್ಕಾರದ ಮಾಹಿತಿಗೆ ಬಂದ್ಬಿಡುತ್ತೆ ಯಾರು ಮಾರಿದ್ರು ಮತ್ ಯಾರಾಗ್ ಮಾರಿದ್ರು ಎಲ್ಲಿ ಹೋಗುತ್ತೆ ಇದು ಅಂತಂದ್ಬಿಟ್ಟು. ಓಕೆ ಹಾಗಾಗಿ ಇದು ತೆರಿಗೆ ಸೋರಿಕೆ ಕಡಿಮೆ ಆಗುತ್ತೆ, ಇದರಿಂದ ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಗುತ್ತೆ. ಓಕೆ ಇನ್ನು ಜಿಎಸ್ಟಿ ಈ ಜಿಎಸ್ಟಿ GST ಕಲ್ಪನೆ ಅನ್ನೋದೇನಪ್ಪ? ಬಗ್ಗೆ ಹೇಳಿದ್ರಿ ಈಗ ಕ್ಯಾಟಗರಿ ವೈಸ್ ನಾನು ಮಾಹಿತಿ ಪಡ್ಕೊಳ್ತೀನಿ, ಬಿಕಾಸ್ ಜನಸಾಮಾನ್ಯರಿಗೆ ಅಲ್ಟಿಮೇಟ್ ಆಗಿ ನಮ್ಗೇನ್ ಲಾಭ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.